सप्ताश्वरथमारूढम् प्रचण्डं कश्यपाध्वजम् श्वेतपद्मजरं देवं तं सूर्यं प्रणमाम्यहम् ಮನದಿ ಮೂಡಿದ ಅಂಧಕಾರವ ಹೇ ಭಕ್ತರ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ನಿಂದು ಭಕ್ತರ ಬೆಳಗ್ಗೆ ನಿಂದು ಭಕ್ತರ ಶೋಧನೆಯ ಗೈಯದೆ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಬಂಧು ಬಾಂಧವರೆಂಬ ಪಾದಕ್ಕೆ ಸಿಲುಕಿನೊಂದಿಗೆ ಇಂದು ತಾವರಿ ಹೇ ಭಕ್ತರ ಬಂಧು ಬಾಂಧವರೆಂಬ ಪಾದಕ್ಕೆ ಸಿಲುಕಿನೊಂದಿಗೆ ಇಂದು ತಾವರಿ ಹೀಗಿಸೋ ಶೋಧನೆಯ ಗೈಯದೆ ಹೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಘೋರ ಸಂದೇಹ ಭಾಸ್ಕರ 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 ಶ್ರೀಕೃಷ್ಣನಿಗೂ ಹೇಳಿದ ಸ್ಥಾನವಿದು. ಇಲ್ಲಿ ನಿನ್ನ ಜನ್ಮ ರಹಸ್ಯವೇನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಸೃಷ್ಟಿಯ ಮೊದಲಿನಿಂದಲೂ ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಖಂಡಿತವಾಗಿ ಆ ರಹಸ್ಯವನ್ನು ತಿಳಿದಿರಲೇಬೇಕು. ಆ ರಹಸ್ಯವೇನು ದೇವ? ಸತ್ಯದ ಅಂಧಕಾರದಿಂದ, ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಮಗು ಕರ್ಣ, ಕರ್ಣ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಹೇಗೆ ಭಂಗಪಡಿಸಿದೆ? ಕರ್ಣ, ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ? ಹಾ ಕಂದ. ಅರ್ಜುನನ ತಾಯಿ? ಹಾ ಮಗನೇ. ನನ್ನ ಜನ್ಮದಾತೆ? ಹಾ ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆ. ಕೀರ್ತಿಶೀಲನಾಗು ಕುಮಾರ. ಅಮ್ಮ ಕುಮಾರ, ನನ್ನದೆಂತಹ ಕೀರ್ತಿಯಮ್ಮ.
ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಮಡಿದ ಮರಾದ ಕರುಣೆಯ ತೋರಿದೆ ವರನ ಕರುಣೆಯ ತೋರಿದೆ ವರನ ಮಗನ ಮಮಕಾರ ಕೇಳಿಲ್ಲ ಮರುಕ್ಷಣವೇ ಜಗಜಗದೆ ಎಂದ ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಗಜಗದೆ ಎಂದ ಮಗುವನ್ನು ನಾನಾಗ ಏನು ದುರಾಸೆಯೇ. ಅಮ್ಮ, ಮಗುವನ್ನು ನಾನಾಗ ಏನು ದುರಾಸೆಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ನಮಡಿದ ಪರಾದ ಏನು ಅಮ್ಮ, ನಮಡಿದ ಪರಾದ ಏನು ಇಲ್ಲ ಮಗನೇ. ಅಕ್ಷಮೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಕೈವರ ಮಾತೆ ನಿನಗಿಸುವುದೇ, ಕೈವರ ಮಾತೆ ನಿನಗಿಸುವುದೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ, ನಾನು ಜನಿಸಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಎಂತಾಗಿ? ಇಲ್ಲ ಕಂದ. ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಹಾಗೆ ಬಿಟ್ಟವಲ್ಲ. ಕರ್ಣ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ಅಯ್ಯೋ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು. ಈಗಿರುವಾಗ ನನ್ನನ್ನು ಎಲ್ಲರೂ ಸೂತ ನೀಚ ಹೀನಕುಲವೆಂದು ಹೀಯಾಡಿಸಿರುವುದು. ಇದೆಲ್ಲವನ್ನು ಸೂತನಲ್ಲ
ನಾನತ್ತ ಮಗ ಈ ಕರ್ಣ ಎಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದೆ. ನೀನು ಏಕಮ್ಮ ಮೌನಳಾದೆ, ಏಕಮ್ಮ ಮೌನಳಾದೆ. ಅಮ್ಮ ಕಂದ ಕುಮಾರ, ಅಮ್ಮ, ಮೊದಲೇ ನಂದು ಹೋಗಿರುವ ನನ್ನ ಈ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹರಿಯುತ್ತಿರುವವು. ನಾನು ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ಮಾಡಿದ ಅಪಚಾರವನ್ನು ಇದುವರೆಗೂ ಯಾರಲ್ಲಿ ಹೇಳಿಕೊಳ್ಳದೆ ಹೃದಯ ವೇದನೆಯಿಂದ ಬಳಲುತ್ತಿದ್ದೇನೆ. ಅಂದಿನಿಂದ ಇಂದಿನವರೆಗೂ ನೀನು ಬದುಕಿರುವ ವಿಚಾರವನ್ನು ನಾನು ತಿಳಿದಿರಲಿಲ್ಲ ಕುಮಾರ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ ಕಂದ. ಅಂದು ನೀನು ಮಗುವಾಗಿದ್ದಾಗ
ಅದೆಷ್ಟು ನೊಂದೆಯೋ, ಅದೆಷ್ಟು ಬೆಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಅಪಮಾನಕ್ಕೆ ಗುರಿಯಾದೆಯೋ, ಅದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕಂದ. ಅಮ್ಮ ಅಮ್ಮ, ಕುಮಾರ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನು. ನಾನು ಹತಭಾಗ್ಯನು. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ನನಗೆಲ್ಲಿ ಬರಬೇಕು ತಾಯಿ? ಹಾಗನ್ನೇ ಬೇಡ ಕರ್ಣ. ಅಮ್ಮ, ಆಗಿದ್ದು ಹಾಗೆ ಹೋಯ್ತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಕರ್ಣ? ಈಗಲೂ ನನ್ನ ಸಂಗಡ ಬಾ. ನಿನ್ನ ಸಹೋದರರ ಜೊತೆಗೂಡಿ ಸೌಖ್ಯವಾಗಿ ಬಾಳುವಂತೆ ಯಾರಿಗೂ ಕೆಡಕನ್ನು ಬಯಸಬೇಡ ಕಂದ. ಸೌಭಾದ್ರ ದಾನ ಮಾಡು ಮಗನೇ. ಅಮ್ಮ, ನಾನು ಜೀವಿಸುವ ತನಕ ಪ್ರಾಣದಾನ ಮಾಡುವುದಿಲ್ಲ ತಾಯಿ. ಹಾಗಲ್ಲ ಕಂದ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವ ಒಂದು ಕಳೆ, ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡದೊಲ್ಲೆ, ಇದೋ ನಿನಗೆ ಕೊಡುವೆನು ಕೋಶೆಯನು ಜನನಿ, ಇದು ಚಿಂತೆಯ ಜನನಿ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಮುಗಿಲಗಿಳಿದು ಬರಲಿ ಈ ಭೂಮಿಯ ಬಿರುಗಲಿ, ಕೈನಾಡ ಕಲ್ಲನಮ್ಮ ಪಿನ್ನಾಡ ಸತ್ಯವಮ್ಮ, ಜನನಿ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡುವಾರ ತಾಯಿ. ಹಾಗಲ್ಲ ಕಂದ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತೇವನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸು. ಅವರ ಸಿಂಹಾಸನ ಹಾಳುವುದನ್ನು ಈ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕುಮಾರ ನಾನು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಗಿಸಬೇಕಾಗಿರುವಾಗ, ಇಂತಹ ಸಂಪನ್ನವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿದ್ದಲೂ ಕಡೆಯಾಗುವುದಿಲ್ಲವೇ? ಸತ್ಯ ಮಗನೇ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೆ ಹರಿ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸಿದರು. ಅಮ್ಮ, ನೀನು ವೀರ ಮಾತೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಸತ್ಯ ಮಗನೇ, ನಿನ್ನ ಮಾತು ನಿಜವಪ್ಪ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಸೌಖ್ಯವನ್ನು ಬಯಸಬೇಕಾದ ಹಿರಿಯನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನರು ಸೇರಿ ರತ್ನ ಸಿಂಹಾಸನ ಹಾಳುವುದು ನೀ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕುಮಾರ. ಅಮ್ಮ,
ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿಲ್ಲ ತಾಯಿ. ನೀ ಎಳೆಯತನದಲ್ಲಿ ನಿಷ್ಕರುಣದಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯಿ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರುಗಳ ಪ್ರಾಣಕ್ಕೆ ಭಯವಿಲ್ಲಿಯದು. ಬಿಡು ನಿನ್ನ ಚಿಂತೆಯು. ಲೋಕೈಕ ವೀರನಾದ ನೀನು ಆ ಕೌರವರು ಸೇರಿಕೊಂಡು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗೆ ತಾನೇ ಧೈರ್ಯವಾಗಿರಲಿ ಕುಮಾರ, ಹೇಗೆ ತಾನೇ ಧೈರ್ಯವಾಗಿರಲಿ? ಹೋಗಲಿ ಬಿಡು, ಅವರ ಜೊತೆಯಲ್ಲಿ ಕೂಡಿ ಮಾಡುವ ಹೆಜ್ಜೆ ಇಲ್ಲದಿದ್ದರೆ ಹೋಗಲಿ. ನಾಳೆ ನಡೆಯಲಿರುವ ಭಯಂಕರ ನಾದರೂ ಪರಾನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ. ಪೌರುಷರೊಂದಿಗೆ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ನನ್ನನ್ನು ದೂರ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಸರ್ವದಾ ಆಗಲಾರದು. ನಾನು ಪರೋನ್ಮರ್ಕನಾಗಲಾರೆ. ಕರ್ಣ, ಅಮ್ಮ, ನಾಳೆ ನಡೆಯಲಿರೋ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಒಂದು ವೇಳೆ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಮಗನೇ. ಅಮ್ಮ, ಆಗಬಹುದು ತಾಯಿ. ಯಾರನ್ನು ಬೇಕಾದರೂ ಉಳಿಸುವೆನು. ನನ್ನ ಪರಮವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಗನೇ? ಅಮ್ಮ, ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಅಮ್ಮ, ನನ್ನಿಂದ ಅರ್ಜುನನಿಂದ ನಾನೇ ಒಂದು ವೇಳೆ ಮೃತಪಟ್ಟರು, ಬೇಡ ಕಂದ, ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅಯ್ಯೋ, ಐವರು ಮಕ್ಕಳು ಉಳಿಯುವರು. ಬಿಡು ನಿನ್ನ ಚಿಂತೆಯು. ಹೋಗಲಿ ಬಿಡು ಕುಮಾರ, ಅಮ್ಮ, ನಾನು ನಿನ್ನನ್ನು ಹೆಚ್ಚಿಗೆ ನೋಯಿಸಲಾರೆನು. ಹೇಳ್ತಾ ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವುದು, ಅದೇ ತಾನೇ ಹೆತ್ತ ಹೊಟ್ಟೆಗೆ ಸಂತೋಷ. ಆದರೂ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಹೇಳ್ತಾಯಿ, ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸ್ತೀನಿ. ಸತ್ಯವಾಗಿ ನಡೆಸಿಕೊಡುವೆಯಾ? ಹೇಳ್ತಾಯಿ, ನುಡಿದುದೆಡೆಯಿಸಲಾರದ ಈ ಸೂರ್ಯ ತನುದಂ ಈ ಕರ್ಣ ಪೇ ಸೂರ್ಯ ತನುದಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮದಾಣೆ ಮತ್ಪಿತನಾಣೆ ನಿನ್ನ ಪಾದ ಕಮಲದಾಣೆ ಜನನೀ ಜನನೀ. ಕುಮಾರ, ಅಮ್ಮ, ನಾಡಲ್ಲಿರುವ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ಕುಮಾರ, ಅಮ್ಮ, ನಾಳೆ ನಡೆಯಲಿರುವ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಹೇ ಸುಯೋಧನ, ಹೇ ಸುಯೋಧನ, ಈಗಲೇ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ಹೇಳಿ ಈ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಬಿಟ್ಟಳು. ಅಮ್ಮ, ಪೌರುಷರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಹೊಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಡಿಲೋಪಾಯವು ಇಂದು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ ತಾಯಿ.
ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ನಿನ್ನ ಮಾತಿನಲ್ಲಿ ಯಾವುದೇ ಸಂದೇಹವಿಲ್ಲ ತಾನೇ? ಅಮ್ಮ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನದಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕರ್ಣ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಕೆಂದು ಅತಿ ವಿನಯದಿಂದ ಕೇಳಿಕೊಳ್ಳಲು ತಾಯಿ. ಹೇಳು ಕಂದ, ಶ್ರೀಕೃಷ್ಣನ ಪಾದದಾಣೆಯು ನಡೆಸಿಕೊಡುವೇನು? ಅಮ್ಮ, ಕುಮಾರ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಕರ್ಣ, ಅಮ್ಮ, ಅಯ್ಯೋ ಎಂತ ಮಾತನ್ನು ಕೇಳಿದೆ ಮಗನೇ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕು ಅತಿ ವಿನಯದಿಂದ ಕೇಳಿಕೊಳ್ಳುವನು ತಾಯಿ. ಅಯ್ಯೋ ದೈವವೇ, ಅಯ್ಯೋ ದೈವವೇ, ಇಂತಹ ಮೋಸ ವಂಚನೆಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಂತೆ ಸರ್ವನಾಶವಾಗಿ ಹೋಗಲಿ. ಕುಮಾರ, ಅಮ್ಮ, ಸರ್ವನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮೊಗವನೋಯಿ ಯುಗದಿ ಕಾಣಲಹುದೆಯಲ್ಲೇ. ಅಮ್ಮ, ನಿನ್ನ ಮೊಗವನೋಯಿ ಯುಗದಿ ಕಾಣಲಹುದೆಯಲ್ಲೇ. ಅಮ್ಮ, ಮೊಗವನೋಯಿ ಯುಗದಿ ಕಾಣಲಹುದೆಯಲ್ಲೇ. ಬಗೆ ಬಗೆಯೊಳು ಅಮ್ಮ, ಬಗೆ ಬಗೆಯೊಳು ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮೊಗವನ್ನು ಯುಗದಿ ಕಾಣಲಹುದೆಯೋ. ಮಗನೇ, ನಿನ್ನ ಮೊಗವನ್ನು ಯುಗದಿ ಕಾಣಲಹುದೆಯೋ. ಬಗೆ ಬಗೆಯೊಳು ಕಣ್ಣೀರಗರದು. ಕುಮಾರ, ಬಗೆ ಬಗೆಯೊಳು ಕಣ್ಣೀರಗರದು. ಮಗನೇ, ಕಂದ, ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರು. ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಎಷ್ಟು ದಿನ ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷಿರೋಧನಿಗೆ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಒಳಿದದ್ದು ದೈವೇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಹಗಣಿತವಾದದ್ದು. ಸಿದಾತನ ನಾಟಕ ಬಲ್ಲವರಾರೋ, ಸಿದಾತನ ನಾಟಕ ಬಲ್ಲವರಾರೋ. ಮಾನವ ಜೀವ ಮೋಹಂಧಕಾರ ಎಲ್ಲ ಮಾಯೆ ಮಾಯಾ ವಿಧಿಗೈದ
ಬಾಳು ಕಣ್ಣೀರ ಜಗದಿ ಪಾಲಿಪನಾರೋ ದೀನ ನದಯದಿ ಹೇಳಿ ಪಾಲಿಪನಾರೋ ದೀನನ ದಯದಿ ಕೊನೆಗಾಣಿಸಯ ಧರ್ಮದ ಬಂಧನ ಕೊನೆಗಾಣಿಸಯ ಧರ್ಮದ ಬಂಧನ ದಾರಿಯ ಕಾಣದೆ ಅಂಗನ ಸಯನಾದೆ ದಾರಿಯ ಕಾಣದೆ ಅಂಗನ ಕೇಳಿ ಬರುತ್ತಿದ್ದೇವಲ್ಲ, ಇದರೊಡನೆ ಅದರಸ್ಥವಾದ ವೇಣುವನದಲ್ಲಿ ಕೂಗುತ್ತಿದ್ದ ಅಮಂಗಳ ಸ್ವರಗಳು ಮೂಡಿ ಬರುತ್ತಿದ್ದವಲ್ಲ, ಇವ್ಯಾವು ನನ್ನ ಮಕ್ಕಳಿಗೆ ಆಪತ್ತನ್ನು ಸೂಚಿಸಿರುವವು. ಹೇ ವಿಧಾತ, ಈ ಗಾಂಧಾರ್ಯ ಲಲಾಟದಲ್ಲಿ ನೀನು ಎಂತಹ ಕರ್ಣಕಥೆಯನ್ನು ಬರೆದಿರುವೆ. ಅಮ್ಮ. ಯಾರು ಪುತ್ರ? ನಿನ್ನ ಸಲುವಾಗಿ ರಾತ್ರಿ ಇಲ್ಲ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾಕಂದ ನನ್ನ ಭದ್ರಾಸ್ತನಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನಿ, ನನ್ನ ಪುತ್ರನಿಗೆ ಯಾವ ಅಮ್ಮಂಗಳೂ ಆಗದಿರಲಿ. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮ ತಿಳಿಸಲೇ ನನಗೆ ಆಸುವುದು ತಾಯಿ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರು ಯಾರು? ಈ ಬಹುಗುಣದ ಶಕ್ತಿ ಇರುವವರೆಗೂ ಯಾರು ಅನುಜ್ಞೆಯನ್ನು ಬಿಡುವುದಿಲ್ಲ ತಾಯಿ. ಈ ಕುರುಕ್ಷೇತ್ರ ಸಮ್ಮಿಳಿತವಾಗಿರುವುದು ತಾಯಿ. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವುದು ನೀನು ತಿಳಿದಿರಿ ಜನನಿ. ತಿಳಿದಿರುವೆನು ಕುಮಾರ, ಆದರೆ ಅದನ್ನು ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಎದುರಿಸಲು ಹೂಡಿರುವ ಆಟವೆಂದು, ಧರ್ಮ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸಿರೆಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನ ಯುದ್ಧವನ್ನು ನಿರ್ಮಿಸಲಿಲ್ಲ ಕುಮಾರ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆತೆಗೆದ ಕಾಲಕೂಟವುದು. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ ಕುಮಾರ, ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು. ಅಮ್ಮ, ಒಂದು ಅಲ್ಪ ದಿನ ಸಲುವಾಗಿ ಇಷ್ಟೊಂದು ಕಾತೊಳಾಗುವೆಯ? ಇದು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ದರಿದ್ರ ಭಿಕ್ಷುಕ್ಕೆ ಗೃಹ ದ್ವಾರದಲ್ಲಿ ಕೈ ನಿರಾಕರಿಸಬೇಡ. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು. ಪಾಂಡವರು 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 ಮಾಡಿದ ಧರ್ಮದ ಮತ ಆದರೆ ನಿನ್ನ ನೀತಿ ಬೆಳೆಯ ಕೇಳನ್ನು ಸಮನೇಗೆ ಭಯವೇಗೆ ಬಿಡು ಮಾತೆಗೆ ಶ್ರೀಮಂತವಾದನ್ನ ಭಯವಾದರೇಕ ಭಯವೇಗೆ ಬಿಡು ಮಾತೆಗೆ ವರಗಾಂಧಾರ ಸಂಸದನಂದಿನಿ ಸದಾ ಸುತನ ಪಡೆದ ಮಹಾಜನನಿ ಯಾಗುಲ ಪಡಲೇಕೆ ಪಡಲಿರು ಚಿಂತೆ ಯಾಗುಲ ಪಡಲೇಕೆ ಪಡಲಿರು ಚಿಂತೆ ಚಲದಂಕ ಮಲ್ಲ ಅರಿತು ನೀನಲ್ಲವ ಚಲದಂಕ ಮಲ್ಲ
ಅಮ್ಮ ಭಯವೇಕೆ ಬಿಡು ಮಾತೆಯೇ ಚಲಬೇಕೆ ಕುರು ನಂದನ ಅಮ್ಮ ಚಲಬೇಕೆ ಕುರು ನಂದನ ನಿನ್ನ ಚಲದಾಡಿರೆ ರವೆ ಧೀಮಂತವರನ ಚಲಬೇಕೆ ಕುರು ನಂದನ ಪಾಂಡವರು ಮಾಡುವುದು ಧರ್ಮಸಮ್ಮತವಾದರೆ ಅಂತವರಿಗೆ ಸದಾ ಧಿಕ್ಕಾರವಿರಲಿ ಅಮ್ಮ. ಪತ್ನಿಯ ಅಪಮಾನ ನೋಡುತ್ತಾ ಎದುರುಗಡೆ ಕುಳಿತುಕೊಂಡು ನೋಡುವುದು ಧರ್ಮ ಕಾರ್ಯವೇ ಅಮ್ಮ. ಅಮ್ಮ ನನ್ನ ಪತ್ನಿಗಾಗಲಿ ಒಬ್ಬ ಸಾಮಾನ್ಯ ನಮ್ಮ ದಾಸಿಗೆ ಹಾಕಿದ್ರು ಏನು ಮಾಡ್ತಿದೆ ಗೊತ್ತೇ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಈ ಕ್ಷಣದಲ್ಲಿ ದೀಕ್ಷಾಬದ್ಧನಾಗಿರುವೆ ಕುಮಾರ. ಬೇಡ ಕಂದ, ತಾಯಿಯ ಮಾತನ್ನು ಕೇಳು. ಅಮ್ಮ ಈ ಯುದ್ಧದ ಉದ್ದೇಶ ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆ. ನನಗೆ ಅರಸಿ ಯುದ್ಧಕ್ಕೆ ಅನುಮತಿ ಕೊಡ್ತಾಯಿ. ನನ್ನ ಶುಭ ಕಾಮನೆ ನಿನಗೆ ಅಷ್ಟೊಂದು ಅಗತ್ಯವಿದ್ದುಳ್ಳ. ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಅಮ್ಮ ನನ್ನ ಆಶೀರ್ವಾದವು ಕಂಠದಿಂದ ಹೊರಬೀಳುವ ಮುಂಚೆ ವಾಕ್ಸ್ಮೂರ್ತಿಯನ್ನು ಬಂಧಿಸಲು ಹೊರಟು ಹೋಗುದುಳ್ಳ. ನಿನ್ನ ವಾಸವಾದ ತಿಳಿಸಿದ್ದು ಮಹಾಬುದ್ಧಿ ಕಟ್ಟಿದ ಬುದ್ಧಿ ಆದರೂ ಸರಿ, ಆ ಪಾಂಡವರನ್ನು ಆಹ್ವಾನ ಬಿಡುವುದು ಅಮ್ಮ. ನೀನು ಆಹ್ವಾನಿಸುವ ಯುದ್ಧವನ್ನೆಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹೌದು, ಆಸ್ತಿನಾವತಿಯ ಬದಿಯಲ್ಲಿ ಹರಿತಿರುವ ಗಂಗಾ ನದಿ ಕಣ್ಣಿನ ಕಾಲುವೆಯಾಗಿ ಹರಿವಳು. ಆಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗುವುದು. ಭಾರತ ನಾರಿಯರು ತಮ್ಮ ಮಾಂಗಲ್ಯ ಕೈಲಿ ಹಿಡಿದು ನಿಲ್ಲಬೇಕಾಗುತ್ತದೆ. ಕುಮಾರ, ನೀನೇನು ಮಾನವನೋ ದಾನವನೋ? ಅಮ್ಮ ನಾನು ನನ್ನ ತಾಯಿ ಈ ಕ್ಷಣದಲ್ಲಿ ಮಾವ ದುರ್ದಾನವ. ವಾಸುದೇವ, 101 ಜನ ಮಕ್ಕಳಲ್ಲಿ ಈತನನ್ನು ಅತಿಯಾಗಿ ಸಾಕಿ ಸಲಗಿದನು. ಆದರೆ ಈತನು ತಾಯಿಯ ಮಾತನ್ನು ನಿರಾಕರಿಸುತ್ತಿರುವನಲ್ಲ. ಏನು ಮಾಡಲಿ? ನಕ್ಷತ್ರಗಳ ಹೇಳಿಕೆ ಇರುವುದು. ಮಾತೃ ಪ್ರೇಮವು ಮಾನವ ಹೃದಯ ಕೌಸ್ತುಭ ರತ್ನ. ಇರಲಿ, ರಣರಂಗದಲ್ಲಿ ಹೋರಾಡಿ ಜಯವನ್ನು ಪಡೆಯಲು ಹೊರಟಿರುವ ನನ್ನ ಕಂದನನ್ನು ವೀರಮಾತೆಯಾದ ನಾನು ಆಶೀರ್ವದಿಸಿ ಕಳಿಸುತ್ತೇನೆ. ಕುಮಾರ, ಈ ಗಾಂಧಾರಿ ಅಸ್ತಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಕುಮಾರ, ಅಮ್ಮ ಕಂದ, ಅಮ್ಮ ಏತೋ ಧರ್ಮಸ್ತೋ ಜಯ, ಏತೋ ಧರ್ಮಸ್ತೋ ಜಯ, ಏತೋ ಧರ್ಮಸ್ತೋ ಜಯ. ಕುಮಾರ, ಅಮ್ಮ ಯಾರಲ್ಲಿ ಧರ್ಮ ಇರುವುದೋ ಅವರಿಗೆ ಜಯವಾಗುವುದು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಹಾಗಾದ್ರೆ ನನ್ನ ಜಯ ಖಂಡಿತ. ಏತರ ನಡತೆ ಕೇಳಿದೆಯ, ವ್ಯೂಹದ ರಚನೆಯ ಕೇಳಿದೆಯ. ಭೀಮಸೇನ
ಹರಿನರೇಶ್ವರೋ ಇಲ್ಲದ ಸಮಯದಿ ಹರಿನರೇಶ್ವರೋ ಇಲ್ಲದ ಸಮಯದಿ ಗುರುದೊಣ ರಚಿಸಿದ ಚಕ್ರವ್ಯೂಹವ ಗುರುದೊಣ ರಚಿಸಿದ ಚಕ್ರವ್ಯೂಹವ ಕೇಳಿದೆಯ ಯುಗದ ರಚನೆಯ ಕೇಳಿದೆಯ ಕೇಳಿದೆಯ ಕೇಳಿದೆಯ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯಿ ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮ ವಿಜಯ ಸೂರ್ಯ ಉದಯಿಸಿದೆಂದು ಭಾವಿಸಿದೆನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿದ ಕೂಡಲೇ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಆ ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ಅರ್ಜುನನು ತಿಳಿದಿದ್ದನು. ಹೀಗಿದ್ದರ ಉಪಾಯವೇನು ಭೀಮಸೇನ? ಅದಂಥ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತಾದರೆ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ಪರಾಜಿತರಾದ ಕೌರವರ ಸೈನ್ಯವು ಬಾಣ ಪರಂಪರೆಗಳಿಂದ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ದೇಶಪಿತ ಚಿಂತೆಯನ್ನು ತಡವ ಮಾಡದೆನಗೆ ಅವಯ್ಯ. ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅವಯ್ಯ. ಬಿಡದು ದ್ರೋಣರ ಯುಗ ಭೇದಿಸಿ ಕಡಿದು ವೈರಿಯ ತೆರೆಗಳನ್ನು, ಬಿಡದು ದ್ರೋಣರ ಯುಗ ಭೇದಿಸಿ ಕಡಿದು ವೈರಿಯ ತೆರೆಗಳನ್ನು. ರಣದೊಳಗೆ ಕೆಳಗಿದರೆ ಕರುಳುಗಳು ಬಯಲಿರುವೆ, ರಣದೊಳಗೆ ಕೆಳಗಿದರೆ ಕರುಳುಗಳು ಬಯಲಿರುವೆ, ರಣದೊಳಗೆ ಕೆಳಗಿದರೆ ಕರುಳುಗಳು ಬಯಲಿರುವೆ. ಬಿಡಾಯ್ ಚಿಂತೆಯನ್ನು ತಡವ ಮಾಡದೊಳಗೆ ಕೊಡು ನೀ ಅವಯ್ಯ. ತಂದೆ ಪಾತನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ಕುಂದದ ರಣದ ಯುದ್ಧ ಕೈವನು, ಕುಂದದ ರಣದ ಯುದ್ಧ ಕೈವನು. ಬಿಡಾಯ್ ಚಿಂತೆಯನ್ನು ತಡವ ಮಾಡಲಿಗೆ ಕೊಡು ನೀ ಅವಯ್ಯ. ದೊಡ್ಡಪ್ಪ, ನಾನು ಆ ವ್ಯೂಹವನ್ನು ಭೇದಿಸುವನು. ಅದಕ್ಕೋಸ್ಕರ ನಿಮ್ಮಗಳ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದೇನೆ. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಮೆಚ್ಚಿದೆ. ಆದರೆ ಚಕ್ರವ್ಯೂಹವನ್ನು ಭೇದಿಸ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವೆಯ? ನಿನ್ನ ಕಣ್ಮಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ಕೆಟ್ಟ ತೇಜ ಚಿರಪ್ರಕಾಶದ ವಾಮನವಾಗಿ ಪ್ರಜ್ವಲಮಾನವಾಗಿ ಬೆಳಗುತ್ತಿರುವುದು. ಅದು ಪ್ರಭಾ ಫಲಕದಿಂದ ವಿಜೃಂಭಿತವಾಗಿ ಅದು ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಿಸಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನನ್ನು ಅಭಿಮಾನದಿಂದ ತಲೆದೂಗಲಿ. ವೀರ ಪರಶುವಾದ ಸುಭದ್ರೆಯು ಆನಂದ ಭಾಷವನ್ನು ಸುರಿಸಲಿ. ಯೋಗ್ಯಾನುಸಾರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗದೆ ಕ್ಷತ್ರಿಯದ ನಿಯಮ. ಮರಣ ಕಂಜಿ ಈ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಈ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಈಗ ಅದರ ಅವಕಾಶವು ದೊರಕಿದವರು. ಅದನ್ನು ವ್ಯರ್ಥ ಮಾಡಬೇಡ ತಂದೆ.
ನನಗೆ ಅನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನದ ಪರಾಕ್ರಮಶಾಲಿ ಎಂಬುದನ್ನು. ನೀವು ನೋಡುವೆ, ಈ ಜಗತ್ತೇ ನೋಡುವುದು. ಭೀಮ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ಆವರಿಸಿಕೊಂಡಿರುವಾಗ ನನಗೆ ಭಯವೆಲ್ಲಿರುವುದು? ಸಾರಿಪಾಗಿ ಚಂಡಾಡುವವು, ವೈದಿಕರಲ್ಲಿ ಸಾರಿಪಾಗಿ ಚಂಡಾಡುವವು, ಕಡಕೌರವರ ಭೀತಿಗೆ ಕಡಗಳ ನಡುಗುವ ರೀತಿಗೆ, ಕಡಕೌರವರ ಭೀತಿಗೆ ಕಡಗಳ ನಡುಗುವ ರೀತಿಗೆ, ಸಿಡಿಲಿನ ದರದಲ್ಲಿ ಬರೆಯುವ ಬರವ, ಸಿಡಿಲಿನ ದರದಲ್ಲಿ ಬರೆಯುವ ಬರವ, ಸಾರಿಪೋಗಿ ಚಂಡಾಡುವವು,